ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಏ ಬಸ್ವಿ, ಏನೇ ಪ್ರಿಯಾ? ಇವತ್ ನನ್ನ ನೋಡಕ್ಕೆ ಹುಡುಗನ್ ಕಡೆಯವ್ರು ಬರ್ತಾ ಇದಾರ ಕಣೆ. ಹುಡುಗನ್ ನೋಡಕ್ ಹುಡುಗನ್ ಕಡೆಯವ್ರು ಬರ್ತಾರ? ನಾನ್ ಹೇಳಿದ್ದು ನನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ ಅಂತ. ಮದ್ವೆ ಆಗ್ತಿದ್ಯಾ? ಛೀ ನೋಡಮ್ಮ, ನಮ್ಗೆ ಈ ಮದ್ವೆ ಅನ್ನೋ ಕಾನ್ಸೆಪ್ಟ್ ಹಿಂಸೆ. ಅಂದ್ರೆ ನೀನ್ ನಿಮ್ಮ ಅತ್ತೆ ಮಗನು ಮದ್ವೆ ಆಗಲ್ವೇನೆ? ಛೀ, ನಾನು ಅವ್ನ್ ಲವ್ವೇ ಮಾಡಿಲ್ಲ, ಇನ್ ಮದ್ವೆ ಎಲ್ಲಿಂದ ಆಗಲಿ? ಯಾಕೆ ಹಂಗಂತ್ಯ? ಅವ್ನು ಕರ್ನಾಟಕದ ನಂಬರ್ 1 ಕಬಡ್ಡಿ ಪ್ಲೇಯರ್ ಕಣೆ. ಅದೇ ಕಣೆ ಪ್ರಾಬ್ಲಮ್. ಬರ್ತಾನೆ, ಟಚ್ ಮಾಡ್ಬಿಟ್ಟು ಓಡೋಗ್ಬಿಡ್ತಾನೆ. ಲೇ, ನಿನ್ನ ನೋಡಿದ್ರೆ ಬರೀ ಟಚ್ ಅಷ್ಟೇ ಮಾಡಕ್ಕಾಗತ್ತೆ. ನಿನ್ಗೊಂದ್ ವಿಷಯ ಗೊತ್ತಾ? ಏನು? ಇವತ್ ನನ್ನ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಬರ್ತಿದ್ದಾನಲ್ಲ ಹುಡುಗ, ಅವ್ನು ನನ್ನ ನೋಡೇ ಇಲ್ಲ ಕಣೆ. ನೋಡಿದ್ರೆ ಎಂಗೇಜ್ಮೆಂಟೇ ಆಗ್ತಿರ್ಲಿಲ್ಲ ಕಣೆ. ಅದಲ್ಲ ವಿಷಯ. ಅವನೇನಾದ್ರೂ ನನ್ ಜೊತೆ ಮಾತಾಡ್ಬೇಕು ಅಂತಂದ್ರೆ ನನ್ ಪರವಾಗಿ ನೀನ್ ಹೋಗು, ಅವಾಗ ಏನ್ ಮಾಡ್ತಾನೆ ಅಂತ ನೋಡ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ? ಇದು ಗೆಟಪ್. ಅದೇ ಕಣೆ ಭಯ. ನನ್ನ ನೋಡಿ ನಿನ್ನ ಬಿಟ್ಟು ಬೈ ಸಪೋಸ್ ನಾನೇ ಬೇಕು ಅಂದ್ಬಿಟ್ರೆ? ಅಮ್ಮ ಲೇ, ನಿನ್ನ ನೊಪ್ಕೊಳ್ಳೋ ನಾಯಿ ನನಗ್ ಬೇಡ ಕಣೆ. ನಿನ್ನ ನೋಡಕ್ ಬರ್ತಿರೋದ್ ನಾಯಿನ? ನನಗೂ ಅದು ಬೇಡ. ಗಂಡು ಬರೋ ಟೈಮ್ ತಿನ್ನ ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಬೇಗ ಹೋಗಿ ರೆಡಿ ಆಗಿ ಹೋಗು. ಆಯ್ತು ಆಯ್ತು ಬರೇ ಹೋಗ, ಬೇಗ ಹೋಗಿ. ಸರ್, ನನ್ನ ಸೊಸೆ ಚಿಕ್ಕ ವಯಸ್ಸಲ್ಲೇ ಅವ್ರ ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡ್ರು. ಅವಾಗ್ಲಿಂದ ಅವಳೇ ನನ್ಗೆಲ್ಲ ಸರ್ವಸ್ವ. ಅವಳಿಗೋಸ್ಕರ ನಾನು 2ನೇ ಮದುವೆ ಸಹ ಮಾಡ್ಕೊಂಡಿಲ್ಲ. ಅವಳಗ್ ಮದುವೆ ಮಾಡ್ಕೊಟ್ರೆ ಅವಾಗ ನನ್ ಜವಾಬ್ದಾರಿ ಕಳೀತದೆ. ಟೈಮ್ ಆಯ್ತು, ಈ ಗಂಡಿನ ಕಡೆಯವ್ರು ಇನ್ನ ಬಂದಿಲ್ವಲ್ಲ? ಓಹೋ, ಬನ್ನಿ ಗಂಡಿನ ಕಡೆಯವರು. ಎಂತ ನೋಡುದೆಂತ? ಅಯ್ಯೋ, ಬನ್ನಿ ಇದೆಲ್ಲ ಎಂತ ಬರ್ರೆ? ಇದು ನನಗೂ ಇಷ್ಟ ಇಲ್ಲ, ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ಹೌದಾ? ನನ್ನ ಮಗನು ಬೈತಾನೆ. ಇಲ್ಲಿ ಮಗನೇ ಕಾಣ್ತಾ ಇಲ್ಲ. ಎಂತದು? ಓ, ನಾನು ನಿಮ್ಮನ್ನ ನೋಡ್ತಾ ಮಗನೇ ಮತ್ತೆ ಮರ್ರೆ. ಕರಿ ತಿಂತಾಡಿರಿ, ಮಗ ಬಾರ. ಮಕ್ಕಳಿದ್ದಾರೆ, ಸುಮ್ಮನೆ ಬಿಡಿ. ಸಿಡ್ಲೋಡ್ದಂಗಾಯ್ತು. ದಟ್ ಈಸ್ ಶೈನಿಂಗ್ ಸೀತಾರಾಮ್. ಇದೊಂದು ಬ್ಲಾಕ್ ನಾಯಿ ಎಲ್ಲೂ ಹೋದ್ರು ಹಿಂದೆ ಬರ್ತದಲ್ಲ ಮಾರ್ರೆ. ಯಾರಾದ್ರೂ ಹೊಳಿಸಿದ್ರೆ ಹಾಕಿ ಸಾಯ್ರಿ. ಎಂತದ ನೀನ್ ಬರ್ಲಿಕ್ಕೆ ಯಾರು ಹೇಳಿದ್ದು? ನನ್ನ ಮಗನ ಕರಿಯ, ಮಗ ಬಾರ. ನಮಸ್ಕಾರ. ಇವನ್ ನನ್ ಮಗ ಕ್ವಾಟ್ಲೆ ಸತೀಶ ಅಂತ. ನಮಸ್ಕಾರ. ಇವರ್ ನಮ್ಮ ನೆಂಟ್ರು ಕಣ, ತೀಕ ವೆಂಕಟೇಶ ಅಂತ. ಅದು ತೀಕ ವೆಂಕಟೇಶ ಅಲ್ಲ, ಟಿಕೆ ವೆಂಕಟೇಶ. ನಮ್ದು ಸ್ವಲ್ಪ ಮಂಗ್ಳೂರಲ್ಲ, ಹಂಗೆ. ಹೌದು, ಮಗನ್ಗೆ ಎಲ್ಲ ಗುಂಗುರ್ ಕೂದ್ಲಿದೆ. ಮಂಗ್ಳೂರಲ್ಲ ರೀ, ಪೂರ್ತಿ ಗುಂಗ್ರೆ. ಪೂರ್ತಿ ಅಲ್ಲ. ಎಂತ ನಿಂತೆ ಮಾತಾಡುದ ಇಲ್ಲ ಕೂರುದ? ಅಯ್ಯೋ, ಮರ್ತ ಬಿಟ್ಟಿದ್ದೆ. ಬನ್ನಿ ಕೂತ್ಕೊಳ್ಳಿ. ನೀ ಅಂತ ಇಲ್ಲಿ ಕೂರುದು? ಆ ನಾಯಿ ನಿತ್ಯ ಸಾಯ್ಲಿ, ನೀನ್ ಕುತ್ಕ ಮಗನೆ. ಅಲ್ಲ, ಯಾರು ಕಾಣ್ತಾ ಇಲ್ಲ? ನಾನು ಇಲ್ಲೇ ಇದ್ದೀನಲ್ಲ. ನೀವಲ್ಲ ರೀ, ನಿಮ್ದು ಹೆಂಡ್ತಿ. ಪರವಾಗಿಲ್ಲ, ಇಡಿ. ನನ್ನ ಹೆಂಡ್ತಿ ಇದ್ದಾಳೆ. ಎಂತ ಕಾಣ್ತಾ ಉಂಟೇನೆ? ಇಲ್ಲ. ಅಲ್ಲ, ಇಡಿ ಮರ್ರೆ. ನನ್ನ ಹೆಂಡ್ತಿ ಫೋಟೋದಲ್ಲಿದ್ದಾಳೆ ಅಂದೆ. ಫೋಟೋದಲ್ಲಿ ಎಂತಾಯ್ತು? ಅಲ್ಲ, ಅಳುದ್ ಬೇಡ, ಎಂತಾಯ್ತು? ಸತ್ತೋಗ್ಬಿಟ್ರು ಕಣ್ರಿ. ಸತ್ತೋಗ್ಬಿಟ್ರ? ಜುಮ್ ರೋಮಾಂಚನ. ಹುಡುಗನ ಮುಂಚೆನೆ ಕರ್ಕ ಬಂದಿದ್ರೆ ಹುಡುಗಿನ ನೋಡ್ತಾ ಇದ್ದ. ನಂಗೆ ಅಮ್ಮ ಎಂತ ಹೇಳ್ತಾರೋ ಅದೇ ಮುಖ್ಯ, ಅಮ್ಮನೇ ದೇವರು. ಇವತ್ತು ಒಂದೇ ಆಟ ಮಾಡ್ರಿ. ಅಮ್ಮ ನೀನು ಹೆಣ್ಣು ನೋಡು, ನಾನು ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ ಅಂತ. ಓ ದೇವರೇ, ನಾನೆಂತ ಮಾಡ್ಲಿ? ಉಂಗ್ರ ನಾನ್ ಹಾಕ್ಲಿಕ್ಕೆ ಆಗ್ತದ? ಅದಕ್ಕೆ ಅವನ್ನ ಕರ್ಕೊಂಡ್ ಬಂದೆ. ಬಹಳ ಬಂಗಾರದಂತ. ಇರ್ಲಿ ಹೇಳಿ. ಬಂಗಾರದಂತ ಮಗನ್ ಎತ್ತಿದ್ದೀರಾ ಅಂದೆ. ಹೌದಪ್ಪ, ಸಾಫ್ಟ್ವೇರಲ್ಲಿ ಅವನು ಕಂಪ್ನಿ ಲೀಡರ್ ಅವ. ಎಂತ ನೋಡುದೆಂತ? ಮಗ ಸೇಮ್ ನಿಮ್ ತರನೇ ಇದಾನೆ. ಒಂದೇ ಪ್ರಿಂಟ್ ರೀ, ಪೇಪರ್ ಚೇಂಜ್ ಆಗಿಲ್ಲ. ನೋಡಿ, ಇದುವರೆಗೂ ಯಾವ ಸ್ಕಿಟ್ ಅಲ್ಲೂ ಇಂಥ ಪೇರ್ ಸಿಗ್ಲಿಕ್ಕಿಲ್ಲ. ಇದು ಹೆಣ್ಣು ಹುಲಿ. ಹುಲಿ ಸೀರೆ ಉಟ್ರೆ ನರಿ ಆಗುದಿಲ್ಲ. ಹುಲಿ ಹೆಣ್ಣು ಹುಲಿ ಇದು.
ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೆಣ್ಣು ಹುಲಿ ಹೊಟ್ಟೆಲಿ ಬಂಗಾರದಂತ ಮಗ ಹುಟ್ಟವನೆ. ಹೌದು. ಬಾಯಲ್ಲಿ ಬೆಲ್ಲ ಇಟ್ರು ಕರ್ಗಲ್ಲೇನಪ್ಪ. ಬೆಲ್ಲ ಅಲ್ಲ ರೀ, ಆ? ಬೆಣ್ಣೆ ಇಟ್ರು ಕರ್ಗುದಿಲ್ಲ. ಅಮ್ಮ ಬೇರೆಯವ್ರ ಮನೆ ಬಂದಾಗ ಎಂತದ ನಿಂದು, ಹೋಗಿ ಸಾಯಿ. ಸರಿ. ಬಂದ ಬಿಡ್ತವೆ ಹಿಂದೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಮತ್ತೆ ಹೇಳ್ಬೇಕು. ನಿಮ್ದು ಜಮೀನು ಉಂಟಾ? ಜಮೀನಿಲ್ಲ, ದನಗಳಿದಾವೆ. ಓ, ನಿಮ್ದು? ದನ ಇಲ್ಲ, ಜಮೀನು ಉಂಟು. ಬನ್ನಿ ಬನ್ನಿ, ಮನೆ ತೋರಿಸ್ತೀನಿ. ಹೋಗು ಹೋಗುವ. ಆ ಕಟ್ಟಿಗೆ ತುಂಬಾ ಹಳೇದು. ಒಂದ್ಸರಿ ಬೆಂಕಿ ಎತ್ತಿದ್ರೆ ಆರ್ಸದ್ ಕಷ್ಟ. ಭಾರತದ ಕುಖ್ಯಾತ ರೌಡಿಯಾದಂತ ಲ್ಯಾಕ್ ಮಂಜರ್ ಅವರ ದುರ್ಮರಣ. ಕಾರಣ, ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳದ್ದಕ್ಕೆ ಕ್ಯಾಂಟೀನ್ ಒಳಗೆ ಇಲಿಯನ್ನು ಬಿಟ್ಟು ಸಾಯಿಸಲಾಗಿದೆ. ಅಲ್ಲ, ಲ್ಯಾಕ್ಗೆ ಈ ಗತಿ ಆಗ್ಬಿಟ್ರೆ ಸರ್, ಇನ್ನು ನಮ್ಮ ನಿರಂಜನ್ ಸರ್ಗೆ ಏನು ಗತಿ ಅಂತ. ಅಯ್ಯೋ ಅಪ್ಪ ಅಪ್ಪ, ಯಾವನವನು ಬೆಳಗ್ಗೆ ಕರೆಂಟ್ ತೆಗೆದಿರೋದು ಏನು ಕಾಣ್ತಾನೆ ಇಲ್ಲ, ನನಗೇನು ಗೊತ್ತಿಲ್ಲ. ಅಯ್ಯಯ್ಯೋ, ಕರೆಂಟ್ ಇಲ್ಲಲ್ಲ, ಹೆಂಗ್ ಮಾಡೋದು? ಅಪ್ಪ ತಂದೆ, 3 ಅಡಿ ಮೂಲಂಗಿ, ಈ ವಯಸ್ಸಲ್ಲಿ ನಿನ್ಗೆ ಸೋಕಿ ಬೇಕಾ? ಕರೆಂಟ್ ಇದೆ, ಕತ್ಕೊಂಡ್ಬಿಟ್ಟಿದ್ದೆ ನಾನು. ಅಪ್ಪ ನಿನ್ನ ಹತ್ರ ಒಂದು ಆಳವಾಗಿ ಏನೋ ಕೇಳ್ಬೇಕು. ಏನು ಅಪ್ಪ, ಈ ಹೆಣ್ಣಂದ್ರೆ ಏನಪ್ಪ? ಹೆಣ್ಣು ಅಂದ್ರೆ ಗಿಡ ಇದ್ದಂಗೆ. ನಾವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವಾಗ ನೀರ್ ಹಾಸ್ತಾ ಇರ್ಬೇಕು, ಗೊಬ್ಬರ ಹಾಕ್ತಾ ಇರ್ಬೇಕು. ಅವಾಗ್ಲೇ ಫಲ ಚೆನ್ನಾಗ್ ಕೊಡೋದು. ಅಪ್ಪ, ಈಗ ನಾವು ರಚಿತಾ ಮ್ಯಾಮ್ ತರ ಇರೋ ಬ್ಯೂಟಿಫುಲ್ ಹುಡುಗಿ ಮದ್ವೆ ಆಗ್ಬೇಕಾ, ಇಲ್ಲ ಸುಸ್ಮಿತನ್ ತರ ಇರೋ ಸುಮಾರಾಗಿರೋ ಹುಡುಗಿ ಮದ್ವೆ ಆಗ್ಬೇಕಾ? ನೋಡ್ ಮಗ, ರಚಿತಾರಾಮ್ ತರ ಇರೋವನ್ನ ಮದ್ವೆ ಆದ್ರೆ ಇಡೀ ಊರವ್ರ ಕಣ್ಣು ಎಲ್ಲ ಅವ್ರ ಮೇಲೆ ಇರುತ್ತೆ. ಅದೇ ಸುಮಾರಾಗಿರೋ ಸುಸ್ಮಿತನ ಮದ್ವೆ ಆದ್ರೆ ಅವಳ ಕಣ್ಣು ಯಾವಾಗ್ಲೂ ನಮ್ಮ ಮೇಲೆ ಇರುತ್ತೆ. ಏನು ಆಟ ಆಡಕ್ಕಾಗಲ್ಲ. ಒಟ್ನಲ್ಲಿ ಗಂಡಸರಿಗೆ ಪ್ರಾಬ್ಲಮ್. ಅಪ್ಪ, ಲೈಫ್ ಅಂದ್ರೆ ಏನು? ತುಂಬಾ ಸಿಂಪಲ್. ಬಾಳೆ ಎಲೆ ಮೇಲೆ ರಸಂ ಬಿದ್ದಂಗೆ, ಯಾವ ಕಡೆ ಹರ್ಕೊಂಡು ಹೋಗುತ್ತಂತಾನೆ ಗೊತ್ತಾಗಲ್ಲ. ಅಪ್ಪ, ಮದ್ವೆ ಆಗ್ಬೇಕಾದ್ರೆ ಗಂಡಸರಿಗೆ ದೊಡ್ಡ ಮನ್ಸಿರುತ್ತೋ ಇಲ್ಲ ಹೆಂಗ್ಸುಗ್ ದೊಡ್ಡ ಮನ್ಸಿರುತ್ತೋ? ಗಂಡಸರಿಗೆ ದೊಡ್ಡ ಮನ್ಸಿರೋದು. ಹೆಂಗೆ ಅಂದ್ರೆ ಹೇಳ್ತೀನಿ ಕೇಳು. ಆಗತಾನೆ ಮದುವೆ ಆಗಿರೋ ಗಂಡಿಗೆ ಏನಾದ್ರು ತಂಗಿ ಇದ್ರೆ ಹೆಂಡತಿ ಸಹಿಸಲ್ಲ, ಉರ್ಕೊಂಡ್ಬಿಡ್ತಾಳೆ. ಅದೇ ಹೆಂಡತಿಗೆ ಏನಾದ್ರು ಒಬ್ಳು ತಂಗಿ ಇದ್ರೆ ಗಂಡಂದ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತೇನೋ. ನಾಟಿ ಅಪ್ಪ, ನಮಗ ಆ ಭಾಗ್ಯನೇ ಇಲ್ವೇ? ನನಗಿದೆಯಲ್ಲ. ಕೊನೆಗೊಂದು ಆ ಮಾತು ಹೇಳ್ತೀನಿ ನೋಡ, ಅಪ್ಪ ಆಗಿ ಮನೆ ಎಷ್ಟೇ ದೊಡ್ಡದಾಗಿದ್ರು ಬಾಗ್ಲು ಇಷ್ಟಿರುತ್ತೆ. ಬಾಗ್ಲು ಎಷ್ಟೇ ದೊಡ್ಡದಾಗಿದ್ರು ಬೀಗ ಇಷ್ಟಿರುತ್ತೆ. ಬೀಗ ಎಷ್ಟೇ ದೊಡ್ಡದಿದ್ರು ಕೀ ಇಷ್ಟಿರುತ್ತೆ. ಇಷ್ಟು ಚಿಕ್ಕ ಕೀ ಇಡೀ ಮನೆನೇ ಓಪನ್ ಮಾಡುತ್ತೆ ಅಂದ್ರೆ ಲೆಕ್ಕ ಹಾಕು. ಹೆಂಡತಿನ ಖುಷಿಯಾಗಿಡ್ಬೇಕು, ಅವಾಗ್ಲೇ ಸಂಸಾರನೂ ಚೆನ್ನಾಗಿ ನಡೆಯೋದು. ಇಂಥ ಸೂಕ್ಷ್ಮಗಳೆಲ್ಲ ತಿಳ್ಕೊಬೇಕು ನೀನು. ತಿಳ್ಕೊಂಡೆ, ನನಗೆ ಸ್ವಲ್ಪ ರಿಸರ್ಚ್ ಇದೆ. ನೀನ್ ಒಳಗಡೆ ಹೋಗಿ ಚಿಲ್ಕ ಹಾಕೊಂಡ್ ಮಲ್ಕೋ. ಅತ್ತೆ, ನಾನು ಇಲ್ಲಿ ನಡೋ ಬಗ್ಸ್ ಕಸ ಗುಡಿಸಿದ್ರೆ ನೀವು ಬಂದು ಉಗಿತಿದ್ರಲ್ಲ, ನಿಮ್ಗೆ ಏನ್ ಬಂದಿರೋದು? ಊರ್ ಮಳ್ಳಿ ಬೆಳಗ್ಗೆ ಎದ್ದು ಕೂಡ್ಲೆ ಆ ಗುರು ಕಿರಣ್ ನೋಡೋ ನೆಪದಲ್ಲಿ ಕಸ ಇಲ್ಲ ಅಂದ್ರೂ ಮೋಟ್ ಕೈ ಹಿಡ್ಕೊಂಡು ಪರನೆ ಕೆರಿತಿದ್ದಲ್ಲ, ಅದಕ್ಕೆ ಕಸ ತಂದು ಹಾಕ್ದೆ. ನೋಡತ್ತ ಸರ್, ಇಷ್ಟ ದಿನ ನನ್ನ ಮತ್ತೆ ದೇವ್ರು ಅನ್ಕೊಂಡಿದ್ದೆ, ಈಗ ಬಾಯಿಗೆ ಬಂದಂಗ ಅನ್ಬಿಟ್ರಲ್ಲಪ್ಪ ಶಿವನೇ. ಇಂತ ಸದಾರಾಮೆ ಆಟ ಚೆನ್ನಾಗ್ ಆಡ್ತೀಯ ಕಣೆ. ಅನ್ನ ಮಾಡ್ತೇನೆ. ಇಲ್ಲ, ಅಕ್ಕಿ ಕೆರು ಇಟ್ಟು ಮಾಡಿ ಸೊಪ್ಪು ಮಾಡಿ ನಮ್ CCTV ಕ್ಯಾಮ್ರಾ ಇನ್ನು ಇಲ್ಲೇ ಇದೆ, ಏನು ಒಳಿಕೆ ಹೋಗಿಲ್ಲ. ಹಾಗೆ ಬುದ್ಧೆ ಏನ ಇದೇನ್ ಈ ಕಡೆ ಚಪ್ಪಾಸ್ಕೊ ಕೂತ್ಕೊಂಡ್ಬಿಟ್ಟಿದ್ಯಾ? ಒಳ್ಳೆ ಕೋಳಿ ಮೊಟ್ಟೆ ಇಡಂಗ್ ಕೂತಿದ್ಯಾ? 2 ಮೊಟ್ಟೆ ಇಟ್ಟಿದ್ದೀನಿ, ಬೇಸ್ಕೊಂಡ್ ತಿನ್ನು. ಅಲ್ಲ ಕಣ, ಚತ್ತ ಇಡ ವಯಸ್ಸಲ್ಲಿ ಮೊಟ್ಟೆ ಇಡ ಮಾತಾಡ್ತಿಯಲ್ಲ, ನಿಂದು ಒಳ್ಳೆ ಮಾತಾಯ್ತು. ಸರಿ, ಇಲ್ಲೇ ಚಾಪೆ ಹಾಸ್ಕೊಂಡಿದ್ಯಾ? ನಿಮ್ಮ ಅಜ್ಜ ಬರ್ತೀನಿ ಅಂತ ಮಿಸ್ ಕಾಲ್ ಕೊಟ್ಟಿದ್ದ, ಅದಕ್ಕೆ ಚಾಪೆ ಹಾಸ್ಬಿಟ್ಟು ಕಾಯ್ತೀವಿ. ಅದಕ್ಕೆ ನಾನೇ ಬಂದಿದ್ದೀನಲ್ಲ. ಸಾಕ್ ಸುಮ್ನಿರ ಬಿಟ್ಟಿದೆ. ಆಗ್ತಾರೆ ಅಜ್ಜ ಅಂತೀಯಲ್ಲ, ಅಜ್ಜನ ಹೆಸರೇನಜ್ಜಿ? ಹೇಳಜ್ಜಿ. ಅಯ್ಯೋ, ಅವ್ರ ಹೆಸರು ಹಿಡಿದ್ರೆ ಅವ್ರಿಗೆ ಆಯಸ್ ಕಮ್ಮಿ ಆಯ್ತದೆ. 20 ವರ್ಷ ಆಗೈತೆ, ಇವಾಗ ವಾಯ್ಸು. ಅಜ್ಜಿ ಹೇಳಜ್ಜಿ. ಚಂದ್ರಪ್ರಭಾಜಿ, ಯುವಕ,
ಹಿಂಗ ಆಡ್ಕಂಡೆ ಸೋತ ಊಟ ಬಿಡೋನು. ಅದೇ ನೀನ್ ಇಲ್ಲೇ ರೆಸ್ಟ್ ಮಾಡ್ತಾ ಇರೋ, ನನಗ್ ಸ್ವಲ್ಪ ರಿಸರ್ಚ್ ಮಾಡೋದಿದೆ. ಮಾಡು ಅದೇನ್ ಮಾಡ್ತೇ ಮಾಡು. ಇವಳು ಎಲ್ಲ ಕಿತ್ತದೋಳು ಎಲ್ಲ ಕೆಲಸವ ನನ್ನ ತಕ್ಕನೆ ಮಾಡಿಸ್ತಾಳೆ. ಓಸಿ ಮನೆ ಕಂತೀನಪ್ಪ ಶಿವನೇ, ನನ್ನ ಅಪ್ಪನೇ ರಾಮಚಂದ್ರ. ಅಶೋ, ನನಗೂ ಒತ್ತಾರೆಯಿಂದ ಕೆಲಸ ಮಾಡಿ ಮಾಡಿ ಸಾಕೋಗೋಯ್ತು. ಕಿಸ್ತು ಬಿಸಾಕವಳೆ. ಅಲ್ಲ, ಇದೇ ನೀವ್ ಅಯ್ಯ ಇಷ್ಟೊತ್ತಿಗೆ ಬಂದು ಬಿತ್ಕೊಬಿಟ್ಟವನಲ್ಲ ಏನ್ರಿ? ರೀ ಹೋಗ್ರಿ, ನಿಮಗೆ ಊಟ ಒಂದ್ ಇದ್ಬಿಟ್ರೆ ಸಾಕು, ತಿಂದು ಎಲ್ಲಂದಲ್ಲಿ ಕೌಚ್ಕೊಂಡ್ ಬಲ್ಕೊಬಿಡ್ತೀರಾ. ನನ್ ಗೋಡ್ ಕೇಳೋರೇ ಇಲ್ಲ. ನಿಮ್ಮಮ್ಮ ಅವ್ರಲ್ರಿ ನನಗ್ ಬಾಯಿಗೆ ಬಂದಂಗ್ ಬೈತಾರ ಕಣ್ರಿ. ನನಗಂತಾರೆ ನಿನಗಿಂತ ನಾಯಿನ ಎಷ್ಟ ವಾಸಿ, ಅದನ್ನೇ ನನ್ ಮಗನ್ಗೆ ಕಟ್ಟಬೇಕಿತ್ತು ಅಂತ. ನಿಮ್ಮಮ್ಮ ಹಿಂಗೆ ಮಾಡ್ತಿರ್ಲಿ ಕಣ್ರಿ. ಇಷ್ಟ ದಿನ ಬಾಗ್ಲಲ್ಲಿ ಮಲಗಿಸ್ತಿದ್ದೆ, ನಾಳೆಯಿಂದ ರಸ್ತೆಯಲ್ಲಿ ಮಲಗಿಸ್ತೀನಿ. ರಸ್ತೆಯಲ್ಲಿ ಹಾ ಅಲ್ಲ, ಎಲ್ಲವ ಮಲಗಿಸ್ತೀಯಾ? ರಕ್ತದಲ್ಲಿ ಮಲಗಿಸ್ತೀಯಾ? ನಿನ್ನ ಬೀದಿಗೆ ಹೇಳ್ತೀನಿ ಕಣ್ಣೆ, ನನ್ನನ್ನ ರಕ್ತದಲ್ಲಿ ಮಲಗಿಸ್ತೀನಿ ಅಂತ್ಯ. ಬಾರೆ ಆಚೆಗೆ. ಅವ್ವ 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 ಅವ್ವ, ಅತ್ತೆ ಅನ್ನೋದು ಕಾಂಡೆಯ ಸಾಯಿ ಅಂತ್ಯಲ್ಲ. ನಿನಗೆ ಏನ್ ಮಾಡ್ಬೇಕು ಅಂತೀನಿ? ನನ್ ಜುಟ್ಟೆ ಇಟ್ಕೋತೀಯನೆ ನಿನ್ನ. ಅಯ್ಯೋ, ಏನು ಅಂದ್ರೆ ಬನ್ರಿ. ಅಯ್ಯೋ ಮಗನೇ ನಿಮ್ಮ ಮಗ ಯುದ್ಧ ಶುರುವಾತ. ಐದು ತಗ ಐದು. ನಿಮ್ಮಮ್ಮ ಮೊನ್ನೆ ಏನ್ ಮಾಡಿದಾರೆ ಗೊತ್ತೇನ್ರಿ? ಏನ್ ಮಾಡಿದಾರೆ? ನಮ್ಮ ಅಪ್ಪ ಕಳ್ದೋಗಿದ್ದಾರೆ, ಪೇಪರ್ ಅಲ್ಲಿ ಆಡ್ ಕೊಡಿ ಅಂತ ಫೋಟೋ ಕೊಟ್ರೆ ಈ ಅಮ್ಮ ಅವ್ರ ಫೋಟೋ ಹಾಕ್ಬಿಟ್ಟು ನನ್ ಬೀಗ್ರ ಕಳ್ದಾಗೋರೆ ಹುಡುಕೊಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟವಳೆ. ಅಜ್ಜಿ, ನೀನ್ ಯಾಕಜ್ಜಿ ಹಂಗ್ ಮಾಡ್ದೆ? ಸುಮ್ನಿರ. ಅವಳ ಅಪ್ಪ ಏನ್ ಶಾರುಖ್ ಖಾನ? ಅವ ಹೆಂಗ್ ಏಜ್ ಆಗದೆ ಸತ್ರ ಸಾಯ್ಲಿ ಬಿಡು. ನಮ್ಮ ಅಪ್ಪಂಗೆ ವಯಸ್ಸಾಗದೆ ಅಂತೇನೆ. ನೀನೇನ್ ಹರಿಯದ್ ಹುಡುಗಿಯೇನೆ, ನೀನು ಮುದಿ ಗೂಬೆ. ಕೇಳ್ದ ನೀನ್ ಹೆಂಡತಿ ಆಡೋ ಮಾತನ್ನ. ನಿನ್ನ ಮುಂದೆನೆ ನನ್ನ ಗೂಬೆ ಅಂತಾಳೆ. ಇರೋ, ನೀನ್ ತಲೆ ಕಟ್ಸ್ಕೊಬೇಡ. ಇನ್ನೊಂದ್ ಬಿಡು ಮಗನ. ಸುಮ್ಕ ಸ್ವಲ್ಪ ಹೊತ್ತು. ಏನಾಗಿದೆ ನಿನಗೆ? ಏನೇ ನಮ್ಮಮ್ಮನ ಗೂಬೆ ಅಂತೀಯ? ಬೇಕಾದ್ರೆ ಹಂದಿಯನ್ನು, ನಾಯಿಯನ್ನು, ಹೆಸರುಗತ್ತೆಯನ್ನು ಗೂಬಂತ ಮಾತ್ರ ಕರಿಬೇಡ. ಅಮ್ಮ ಹೇಳಿದೆ ನೋಡು, ಮಾತಾಡ. ಕೇಳ್ದೇನೆ, ಒಂದಿನೂ ನನ್ನ ಮಗ ನನ್ನ ಎದುರಿಗೆ ಉಸಿರು ಬಿಟ್ಟಿರ್ಲಿಲ್ಲ. ಗೂಬೆ ಒಂದು ಬಿಟ್ಟು ಎಲ್ಲ ಅಂದ್ಬಿಟ್ಟ. ಕಿತ್ತೋದ್ ನನ್ನ ಮಗ. ಎಲ್ಲ ಆಗಿದ್ದು ಹಂದಿ ಅಂತಾಳಿಂದಾನೆ. ಕೇಳ್ದ ಮಗನೇ, ನಿಮ್ಮ ಅಮ್ಮನೇ ಹಂದಿ ಅಂತಾಳೆ ನಿಮ್ಮ ಅಜ್ಜಿ. ಅಜ್ಜಿ ಬೇಕಡೆ, ನಮ್ಮ ಅಮ್ಮನಿಗೆ ಹಂದಿ ಅಂತೀಯ? ವಾಟರ್ ಟ್ಯಾಂಕ್ ಅನ್ನು, ನಾಯಿಯನ್ನು, ಕಂತ್ರಿ ನಾಯಿಯನ್ನು ಹಂದಿ ಅಂತ ಮಾತ್ರ ಅನ್ಬೇಡ. ಹೇಳಿದ್ದೀನಿ ಬಿಡಮ್ಮ, ಹೇಳಿದ್ದೀನಿ. ಏನ್ರಿ, ನಿಮ್ಮ ಅಮ್ಮನ ಬಗ್ಗೆ ಅಂದಿದ ತಕ್ಷಣ ಕರುಳು ಚುರುಕ್ಕಂದು ಬಿಡ್ತಾ? ಕಳ್ಳು ಬಳ್ಳಿ ಸಂಬಂಧ ಕಣೆ. ಹೇ, ನಿಂದು ಕರುಳು ಬಳ್ಳಿ ಸಂಬಂಧ ಕಟ್ ಮಾಡಿ ಬಿಸಾಕ್ತಾರೆ. ನಂದು ತಾಳಿ ಸಂಬಂಧ ಕಣೆ, ಕಟ್ತಾರೆ. ಅದೇ ಶಾಶ್ವತವಾಗಿ ಉಳಿಯೋದು. ನಮ್ಮಪ್ಪ ಅಮ್ಮನ್ ಬಿಟ್ಟು ನಿಮ್ಮನ್ನ ನಂಬ್ಕೊಂಡು ಬಂದಿದ್ದಕ್ಕೆ ನನ್ಗೆ ಈ ಪರಿಸ್ಥಿತಿ ಬೇಕಾಗಿತ್ತು ಕಣ್ರಿ. ನಾನು ಎಲ್ಲ ಅವನ್ನ ಹೋಗ್ತೀಯಾ? ಇಲ್ಲ, ಒಳಗಡೆ ಹೋಗಿ ಮನಿ ಕತ್ತೀನಿ. ಅಮ್ಮ, ನಿನಗೊಂಚೂರು ಬುದ್ಧಿ ಬೇಡವಾ? ಅವಳ ಅಪ್ಪ ಅಮ್ಮನ ಬಿಟ್ಟು ನನ್ನನ್ನೇ ನಂಬ್ಕೊಂಡು ಬಂದಿದ್ದಾಳೆ ಅಂತ ಅವಳು ಕಣ್ಣಲ್ಲಿ ನೀರು ತರಿಸ್ತಿಯಲ್ಲ. ನಿನ್ನ ತಾಯಿ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ. ಛೀ, ನಾವು ಹಂಗೆ ಮಾತಂತೇನೋ ಅನ್ನಪ್ಪ. ನೀ ದೊಡ್ಡವನಾದೆ, ನಿನ್ನನ್ನು ಹೇರ್ಬೇಕಾದ್ರೆ ಸಾವು ಬಂದು ಕದ ತಡ್ತಾ ಇರತ್ತೆ. ಆ ಸಾವನ್ನು ಕಣ್ಣು ತಪ್ಪಿಸಿ ಹಂಗೋ ಹಿಂಗೋ 9 ತಿಂಗಳು ಹೆತ್ತು ಹೊತ್ತು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದಕ್ಕೆ ಒಳ್ಳೆ ಮಾತಂದೆ ಕಣಪ್ಪ. ತುಂಬಾ ಖುಷಿ ಆಯ್ತು ಮಗನೇ. ನನ್ ಸಮಸ್ಬಿಡ. ಅವ್ವ